ಮಾಡಿದ್ದಾರೆ ಅಲ್ಲಿ, ಲೈಟ್ ಆಫ್ ಮಾಡಿದ್ದಾರೆ. ಏನಕ್ಕೋಸ್ಕರ 1 ಗಂಟೆ 2 ಗಂಟೆವರೆಗೂ ಕಾಯ್ಕೊಂಡಿರೋದು ಏನಕ್ಕೆ? ನಮ್ಮ ಅಪ್ಪಗೋಸ್ಕರ ಕಾಯ್ಕೊಂಡಿರೋದು. ಲೈಟ್ ಆಫ್ ಮಾಡ್ಕೊಂಡಿದ್ದಾರೆ. ಏನು ತೊಂದರೆ ಆಗಿದೆ ಅವ್ರಿಗೆ? ಲೈಟ್ ಮ್ಯಾನೇಜ್ಮೆಂಟ್ ಯಾರು ಇದ್ದಾರೆ? ಫಸ್ಟ್ ಲೈಟ್ ಆನ್ ಮಾಡ್ಕೊಳ್ರಿ. ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಅಭಿಮಾನಿಗಳು, ಎಲ್ಲಿಂದನೇ ಬಂದಿದ್ದಾರೆ, ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಹೊರ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವ್ರಿಗೆ ಅಪ್ಪು ದರ್ಶನ ಆಗೋದು ಬೇಡವಾ? ಲೈಟ್ ಆಫ್ ಮಾಡ್ಕೊಂಡ್ಬಿಟ್ರೆ ಏನಾಯ್ತದೆ ಅರ್ಥ? ಲೈಟ್ ಯಾಕೆ ಆಫ್ ಮಾಡ್ಕೊಂಡವ್ರೆ? ಕೇಳಿ, ಆಕಾಶದಲ್ಲಿ ಸಾವಿರಾರು ಸ್ಟಾರು, ಭೂಮಿ ಮೇಲೆ ಒಂದೇ ಸ್ಟಾರ್, ಅದೇ ನಮ್ಮ ಪವರ್ ಸ್ಟಾರ್. ಅಪ್ಪು ಇದು ಅವ್ರಿಲ್ಲದೆ 3ನೇ ಬರ್ತಡೇ ಇದು. ಬಟ್ ಅವ್ರಿಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಅವ್ರ ಹೆಸರನ್ನ ನಾವು ಇಲ್ಲಿವರೆಗೂ ಮೆರೆಸ್ಕೊಂಡೇ ಬಂದಿದ್ದೀವಿ. ಇನ್ನೂ ಎಷ್ಟು ವರ್ಷ ಆದರೂ ಮೆರೆಸ್ತಾನೆ ಇರ್ತೀವಿ. ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ಹೆಸರು ಶಾಶ್ವತ. ನಾವು ಓದೋ ತಿನ್ಕೊಂಬರೋದು ನಾವು ಅಭಿಮಾನ ಏನು ಬರ್ತೀವಿ ಪೊಲೀಸ್ ಅಭಿಮಾನ ಬರ್ತೀವಿ. ಅದೆಲ್ಲ ಓದೋ ತಿನ್ಕೊಂಡು ಓದೋಕೆ ಹೆಂಗೆ ಬರೋದಾ? ಎಷ್ಟು 20 ಕಿಲೋಮೀಟರ್ ಬರ್ತೀವಿ. ಇವತ್ತು ನೋಡ್ಬಾರ್ದು ಅಪ್ಪನ್ನ, ನೋಡ್ಬಾರ್ದಾ? ಓದೋ ತಿನ್ಕೊಂಡ್ ಬರ್ಬೇಕಾ? ಯಾರು ಡಿಪಾರ್ಟ್ಮೆಂಟ್ ಇಲ್ಲ, ಕೆಲವ್ರು ಯಾರು ಇಲ್ಲ, ಕೆಲವ್ರು ಯಾರು ಇಲ್ಲ ಇಲ್ಲಿ, ಕೆಲವ್ರು ಯಾರು ಇಲ್ಲ, ಕೆಲವ್ರು ಇದ್ದಿದ್ರೆ ಬೇರೆ ಥರ ಆಯ್ತು. ಅಪ್ಪನ ಕೇಳಿ, ಅಪ್ಪನ ಇವತ್ತು ನೋಡ್ಬೇಕು. ಅಪ್ಪು ಇದು ಅವ್ರಿಲ್ಲದೆ 3ನೇ ಬರ್ತಡೇ ಇದು. ಬಟ್ ಅವ್ರಿಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಅವ್ರ ಹೆಸರನ್ನ ನಾವು ಇಲ್ಲಿವರೆಗೂ ಮೆರೆಸ್ಕೊಂಡೇ ಬಂದಿದ್ದೀವಿ. ಇನ್ನೂ ಎಷ್ಟು ವರ್ಷ ಆದರೂ ಮೆರೆಸ್ತಾನೆ ಇರ್ತೀವಿ. ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ಹೆಸರು ಶಾಶ್ವತ. ಅಪ್ಪು ಇದು ಅವ್ರಿಲ್ಲದೆ 3ನೇ ಬರ್ತಡೇ ಇದು. ಬಟ್ ಅವ್ರಿಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಅವ್ರ ಹೆಸರನ್ನ ನಾವು ಇಲ್ಲಿವರೆಗೂ ಮೆರೆಸ್ಕೊಂಡೇ ಬಂದಿದ್ದೀವಿ. ಇನ್ನೂ ಎಷ್ಟು ವರ್ಷ ಆದರೂ ಮೆರೆಸ್ತಾನೆ ಇರ್ತೀವಿ. ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ಹೆಸರು ಶಾಶ್ವತ. ಇಷ್ಟು ಸೆಲೆಬ್ರೇಷನ್ ಮಾಡಕ್ ಲಾಠಿ ಚಾರ್ಜ್ ಏನಕ್ಕೆ ಮಾಡ್ತೀರಾ? ಲಾಠಿ ಚಾರ್ಜ್? ಅಭಿಮಾನಿಗೋಸ್ಕರ ಬರೋದು ಎಲ್ಲರೂ. ಏನು ಅವ್ರಿಗೋಸ್ಕರ ಇದು ಮಾಡೋಕ್ಕಲ್ಲ, ಅಭಿಮಾನಿಗೋಸ್ಕರ ದೇವ್ರ ಥರ ಬರೋದಿಲ್ಲ. ಯಾಕೆ ಲಾಠಿ ಚಾರ್ಜ್ ಮಾಡ್ತೀರಾ? ಏನಕ್ಕೆ ಮಾಡ್ತೀರಲ್ಲ? ನೋಡ್ರಿ ಇಲ್ಲಿ ಜನ ನೋಡ್ರಿ. ಅಪ್ಪು ಬಾಸ್ಗೆ ಎಲ್ಲ ಮಾಡಬಾರ್ದು. ದಯವಿಟ್ಟು ಪೊಲೀಸವ್ರದ್ದು ದೌರ್ಜನ್ಯ ಕಮ್ಮಿ ಮಾಡಿ. ಇದನ್ನ ರಾಜಕೀಯದಲ್ಲಿ ತೋರಿಸಿ, ಅಭಿಮಾನಿಗಳಿಗೆ ತೋರಿಸ್ಬೇಡಿ. ದಯವಿಟ್ಟು ರಾಜಕೀಯದಲ್ಲಿ ತೋರಿಸಿ ಅದನ್ನ ನಿಮ್ಮ ಪೌರುಷನ ಅಭಿಮಾನಿಗಳು ದಯವಿಟ್ಟು ತೋರಿಸ್ಬೇಡಿ.